ಮಚ ಒಂದ್ ಕ್ವಶನ್, ನಿನ್ ದಿನಕ್ಕೆ 1000 ಜನ ನೋಡ್ತೀಯ, 100 ವಾಯ್ಸ್ನು ಕೇಳ್ತೀಯ, ಬಟ್ ನಿನ್ ಬೆಸ್ಟ್ ಫ್ರೆಂಡ್ ಹೇಗ್ ಗುರ್ತಿಡ್ಸ್ತೀಯ? ಒಂದೇ ಸೆಕೆಂಡ್ ಅಲ್ಲಿ. ಅದ್ ಮ್ಯಾಜಿಕ್? ನೋ ಮಚ್, ಅಲ್ಲೇ ಇರೋದು ಸೈನ್ಸ್. ಇಮ್ಯಾಜಿನ್ ದಿಸ್, ನಿನ್ ಕಾಲೇಜ್ ಮುಗ್ದಿದೆ, ನಿನ್ ಕಾರಿಡಾರ್ ಅಲ್ಲಿ ವಾಕ್ ಮಾಡ್ತಿರ್ತೀಯ, ಸುತ್ತ ಫುಲ್ ಕ್ರೌಡ್, ಯಾರೋ ಅಸಿಸ್ಮೆಂಟ್ ಬಗ್ಗೆ ಟೆನ್ಷನ್ ತಗೊಂಡಿರ್ತಾರೆ, ಮತ್ತಿನ್ಯಾರೋ ಪ್ಲೇಸ್ಮೆಂಟ್ ಬಗ್ಗೆ ಡಿಸ್ಕಷನ್, ಇನ್ಯಾರೋ ರೀಲ್ಸ್ ಮಾಡ್ತಿರ್ತಾರೆ. ಫುಲ್ ಚಾಯ್ಸ್. ಸಡನ್ ಆಗಿ ದೂರದಿಂದ ಒಂದು ವಾಯ್ಸ್, ಏ ವಿನಯ್, ನೀನ್ ಇನ್ಸ್ಟೆಂಟ್ ಆಗಿ ತಿರುಗಿ ನೋಡ್ತೀಯ. ಬ್ರೋ, ಇಲ್ಲೇ ಗೇಮ್ ಸ್ಟಾರ್ಟ್ ಆಗೋದು. ಮೊದ್ಲು ಕೆಲಸ ಮಾಡಿದ್ದು ಇಯರ್ಸ್. ಈಗ ಇಯರ್ಸ್ ಹೇಳುತ್ತೆ ಬಾಸ್, ಒಂದ್ ವಾಯ್ಸ್ ಡಿಟೆಕ್ಟ್ ಆಗಿದೆ. ಅದೇ ಟೈಮ್ ಅಲ್ಲಿ ಐಸ್ ಕೂಡ ತನ್ನ ವರ್ಕ್ ನ ಸ್ಟಾರ್ಟ್ ಮಾಡುತ್ತೆ. ಐ ಹೇಳುತ್ತೆ, ಬಾಸ್, ಒಬ್ಬ ಪರ್ಸನ್ ಕಾಣಿಸ್ತಾ ಇದ್ದಾನೆ. ಆದ್ರೆ ಮಚ, ಐಗೆ ಗೊತ್ತಾ ಆ ವ್ಯಕ್ತಿ ಯಾರು ಅಂತ? ಆನ್ಸರ್ ನೋ. ಮತ್ತೆ ಇಯರ್ಸ್ಗೆ ಅದಕ್ಕೂ ಸಹ ಗೊತ್ತಿಲ್ಲ. ಆಗ ಹೇಗೆ ಒಂದೇ ಸೆಕೆಂಡ್ ಅಲ್ಲಿ ಯಾರೇ ರಾಹುಲ್ ಅಂತ ಹೇಳ್ತೀಯಾ? ಇಲ್ಲೇ ಎಂಟ್ರಿ ಕೊಡೋದು ನರ್ವ್ಸ್. ಮಗ, ನರ್ವ್ಸ್ ಅಂದ್ರೆ ಬಾಡಿಯ ಓನ್ ಸ್ಪೀಡ್ ನೆಟ್ವರ್ಕ್. ಐ ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ಮತ್ತೆ ಇಯರ್ ಕಲೆಕ್ಟ್ ಮಾಡಿದ ಇನ್ಫಾರ್ಮೇಶನ್ ಎಲ್ಲವನ್ನು ಲೈಟ್ನಿಂಗ್ ಸ್ಪೀಡ್ ನಲ್ಲಿ ಬ್ರೈನ್ ನ ಹತ್ರ ಕ್ಯಾರಿ ಮಾಡುತ್ತೆ. ಈಗ ಬ್ರೈನ್ ಹೇಳುತ್ತೆ, ಓಕೆ ಬಾಯ್ಸ್, ಲೆಟ್ಸ್ ಇನ್ವೆಸ್ಟಿಗೇಟ್. ಮೊದಲ ವಾಯ್ಸ್ ಅನಲೈಸ್ ಮಾಡುತ್ತೆ, ಆಮೇಲೆ ಫೇಸ್ ನ ಅನಲೈಸ್ ಮಾಡುತ್ತೆ. ಆದ್ರೂ ಬ್ರೈನ್ ಗೆಸ್ ಮಾಡಲ್ಲ, ಯಾಕಂದ್ರೆ ಗೆಸ್ ಮಾಡಿದ್ರೆ ತಪ್ಪಾಗ್ಬೋದು. ಸೊ ಈಗ ಬ್ರೈನ್ ತನ್ನ ಮೆಮೊರಿ ಓಪನ್ ಮಾಡುತ್ತೆ. ಇಮ್ಯಾಜಿನ್, ಮೆಮೊರಿ ಅಂದ್ರೆ ಒಂದು ಹ್ಯೂಜ್ ಲೈಬ್ರರಿ ಅಥವಾ ಗೂಗಲ್ ಸರ್ಚ್ ತರ. ಒಂದೇ ಸೆಕೆಂಡ್ ನಲ್ಲಿ ಸರ್ಚ್ ಮಾಡುತ್ತೆ. ವಾಯ್ಸ್ ಮ್ಯಾಚ್, ಫೇಸ್ ಮ್ಯಾಚ್, ಕಾಲೇಜ್, ರಾಹುಲ್, ಬೂಮ್, ಜಾಕ್ಪಾಟ್. ಬ್ರೈನ್ ಹೇಳುತ್ತೆ, ಮಚ, ಇವನೇ ರಾಹುಲ್ ಅಂದ್ಮೇಲೆ ಬ್ರೈನ್ ಆರ್ಡರ್ ಕೊಡುತ್ತೆ, ಸ್ಮೈಲ್ ಮಾಡು, ಹಾಯ್ ಹೇಳು, ಕೈ ಶೇಕ್ ಮಾಡು. ನೋಟಿಸ್ ಮಾಡಿದ್ರ ಬ್ರೋ? ಐ ನೋಡಿದ್ದು, ಇಯರ್ ಕೇಳಿಸ್ಕೊಂಡಿದ್ದು, ನರ್ವಸ್ ಇನ್ಫಾರ್ಮೇಶನ್ ಕ್ಯಾರಿ ಮಾಡಿದ್ದು, ಮೆಮೊರಿ ಆನ್ಸರ್ ಕೊಟ್ಟಿದ್ದು, ಬಟ್ ದ ಫೈನಲ್ ಡಿಸಿಷನ್ ಈಸ್ ಬ್ರೈನ್ಸ್. ಎಕ್ಸಾಕ್ಟ್ಲಿ ಮಚ್ಚ, ನಮ್ ಬಾಡಿ ಹಾಗೆ ವರ್ಕ್ ಆಗುತ್ತೆ. ಅದೇ ಲಾಜಿಕ್ ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್, ಅಮೆಝಾನ್, ಗೂಗಲ್, ಆಲ್ಮೋಸ್ಟ್ ಎಲ್ಲಾ ಅಪ್ಲಿಕೇಶನ್ ಫಾಲೋ ಮಾಡೋದು ಇದನ್ನೇ. ಈಗ ಇಮ್ಯಾಜಿನ್, ನೀನು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀಯ. ನೀನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ಲಾಗಿನ್ ಬಟನ್ ಪ್ರೆಸ್ ಮಾಡ್ತೀಯ. ಅಲ್ಲಿಂದಾನೇ ಸ್ಟಾರ್ಟ್ ಆಗೋದು ಮೈಂಡ್ ಬ್ಲೋಯಿಂಗ್ ಜರ್ನಿ. ಅರೆ, ನಾವಿಲ್ಲಿ ಕಲಿಯಕ್ ಬಂದಿದ್ದೆ ಬೇರೆ ಅಲ್ವಾ? ಸರ್ವರ್, ಡೇಟಾಬೇಸ್, ಸ್ಟೋರೇಜ್. ಆದ್ರೆ ನಾವಿಲ್ಲಿ ಏನೋ ಸ್ಟೋರಿ ಕೇಳ್ಕೊಂತ ಬಂದಿದ್ದೀವಿ. ಓಕೆ, ಈಗ ಇರೋದೇ ಟ್ವಿಸ್ಟ್. ಈಗ ನಾವು ನಮ್ಮ ಬಾಡಿ ಬಗ್ಗೆ ಮಾತಾಡ್ತಿದ್ವಲ್ಲ, ಎಕ್ಸಾಕ್ಟ್ಲಿ ಅದೇ ಥಿಂಗ್ ಒಂದು ಅಪ್ಲಿಕೇಶನ್ ಒಳಗೂ ಆಗುತ್ತೆ. ಆಗ್ಲೇ ಹೇಳ್ದಾಗೆ ಮಚ್ಚ, ನೀನ್ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ ಲಾಗಿನ್ ಬಟನ್ ಪ್ರೆಸ್ ಮಾಡ್ತೀಯ. ಆ ಒಂದ್ ಕ್ಲಿಕ್ ಮಾಡಿದ ತಕ್ಷಣ ನಿನ್ ಫೋನ್ ನಿಂದ ಒಂದು ರಿಕ್ವೆಸ್ಟ್ ಕ್ರಿಯೇಟ್ ಮಾಡುತ್ತೆ, ಬಾಸ್, ಈ ಯೂಸರ್ ಲಾಗಿನ್ ಆಗ್ಬೇಕು. ಈಗ ಆ ರಿಕ್ವೆಸ್ಟ್ ಮೊದ್ಲೇ ಯಾರ ಹತ್ರ ಹೋಗುತ್ತೆ ಗೊತ್ತಾ? ಆನ್ಸರ್ ಇಸ್ ಸರ್ವರ್, ಅಂದ್ರೆ ಅಪ್ಲಿಕೇಶನ್ ನ ಬ್ರೈನ್. ಸರ್ವರ್ ಹೇಳುತ್ತೆ, ಓಕೆ ಬಾಯ್ಸ್, ಲೆಟ್ಸ್ ಸಿ ಹೂ ಇಸ್ ಟ್ರೈಂಗ್ ಟು ಲಾಗಿನ್. ಅಂದ್ರೆ ಮಚ, ಸರ್ವರ್ಗೆ ನಿನ್ನ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನೆನಪಿರುತ್ತಾ? ಆಬ್ವಿಯಸ್ಲಿ ಇರಲ್ಲ. ಸರ್ವರ್ ನ ಕೆಲಸ ಥಿಂಕ್ ಮಾಡೋದು, ಡಿಸಿಷನ್ ತಗೊಳ್ಳೋದು, ಎವ್ರಿಥಿಂಗ್ ನ ಮ್ಯಾನೇಜ್ ಮಾಡೋದು. ಅದಕ್ಕೆ ಸರ್ವರ್ ಹೇಳುತ್ತೆ, ಡೇಟಾಬೇಸ್ ಬ್ರೋ, ಐ ನೀಡ್ ಯುವರ್ ಹೆಲ್ಪ್. ಈಗ ಡೇಟಾಬೇಸ್ ನ ಇಷ್ಟವರೆಗೂ ನಾವು ಸರ್ವರ್ ಬಗ್ಗೆ ತಿಳ್ಕೊಂಡು, ಈಗ ಡೇಟಾಬೇಸ್ ನ ಎಂಟ್ರಿ ಆಗಿದೆ ಅಲ್ವಾ? ಈಗ ಡೇಟಾಬೇಸ್ ಅಂದ್ರೆ ಏನು? ಡೇಟಾಬೇಸ್ ಅಂದ್ರೆ ಅಪ್ಲಿಕೇಶನ್ ನ ಮೆಮೊರಿ. ಸರ್ವರ್ ಕೇಳುತ್ತೆ, ಈ ಯೂಸರ್ ನೇಮ್ ಇದೆಯಾ, ಪಾಸ್ವರ್ಡ್ ಇದೆಯಾ, ಕರೆಕ್ಟಾ, ಸರಿನಾ? ಡೇಟಾಬೇಸ್ ತನ್ನ ರೆಕಾರ್ಡ್ಸ್ ನ ಚೆಕ್ ಮಾಡುತ್ತೆ 1 ಸೆಕೆಂಡ್ ನಲ್ಲಿ. ಬಾಸ್, ಯೂಸರ್ ವ್ಯಾಲಿಡ್, ಪಾಸ್ವರ್ಡ್ ಕೂಡ ಕರೆಕ್ಟ್. ಸರ್ವರ್ ಹೇಳುತ್ತೆ, ಸೂಪರ್, ಲಾಗಿನ್ ಅಲೋ ಮಾಡೋದು. ಬಟ್ ವೇಟ್, ಒಂದ್ ಸ್ಮಾಲ್ ಪ್ರಾಬ್ಲಮ್ ಇದೆ. ಯೂಸರ್ ಪ್ರೊಫೈಲ್ ಫೋಟೋ ಕೂಡ ಶೋ ಮಾಡ್ಬೇಕಲ್ವಾ? ಸರ್ವರ್ ಮತ್ತೆ ಡೇಟಾಬೇಸ್ಗೆ ಕೇಳುತ್ತೆ, ಫೋಟೋ ಕೂಡ ಕೊಡು. ಡೇಟಾಬೇಸ್ ಕೇಳುತ್ತೆ, ಅಯ್ಯೋ ಬಾಸ್, ಫೋಟೋ ನನ್ನ ಹತ್ರ ಇಲ್ಲ, ನಾನು ಯೂಸರ್ ನೇಮ್, ಪಾಸ್ವರ್ಡ್, ಇಮೇಲ್, ಮೊಬೈಲ್ ನಂಬರ್, ಫಾಲೋವರ್ ಕೌಂಟ್ ನ ಇಂತ ಆರ್ಗನೈಸ್ಡ್ ಡೇಟಾ ಮಾತ್ರ ಸ್ಟೋರ್ ಮಾಡ್ತೀನಿ. ಒರಿಜಿನಲ್ ಫೋಟೋ ಬೇಕಾದ್ರೆ ಸ್ಟೋರೇಜ್ಗೆ ಹೋಗು. ಈಗ ಸ್ಟೋರೇಜ್ ನ ಎಂಟ್ರಿ. ಸ್ಟೋರೇಜ್ ಅಂದ್ರೆ ಅಪ್ಲಿಕೇಶನ್ ನ ಲಾಕರ್ ಅಥವಾ ಒಂದು ಗೈಂಟ್ ಫೋಟೋ ಗ್ಯಾಲರಿ. ಇಲ್ಲಿ ಫೋಟೋಸ್, ವಿಡಿಯೋಸ್, PDF ಅಂಡ್ ವಿಡಿಯೋ ರೆಕಾರ್ಡಿಂಗ್, ಡಾಕ್ಯುಮೆಂಟ್, ಇಂತ ದೊಡ್ಡ ಫೈಲ್ ಸೇಫ್ ಆಗಿರುತ್ತೆ. ಈಗ ಸರ್ವರ್ ಡೇಟಾಬೇಸ್ ನಿಂದ ಡೀಟೇಲ್ಸ್ ತಗೊಳುತ್ತೆ, ಸ್ಟೋರೇಜ್ ಇಂದ ಪ್ರೊಫೈಲ್ ಫೋಟೋನ ತಗೊಳುತ್ತೆ, ಎರಡನ್ನು ಕಂಬೈನ್ ಮಾಡುತ್ತೆ, ಒಂದು ಪರ್ಫೆಕ್ಟ್ ರೆಸ್ಪಾನ್ಸ್ ಅನ್ನು ಕ್ರಿಯೇಟ್ ಮಾಡಿ ನಿಮ್ಮ ಮೊಬೈಲ್ಗೆ ಸೆಂಡ್ ಮಾಡುತ್ತೆ. ಅದಕ್ಕೆ ನೀನು ಬ್ಲಿಂಕ್ ಮಾಡೋಷ್ಟ್ರಲ್ಲಿ ಪ್ರೊಫೈಲ್ ಫೋಟೋ ಲೋಡ್ ಆಗುತ್ತೆ, ಯೂಸರ್ ನೇಮ್ ಕಾಣುತ್ತೆ, ಫಾಲೋವರ್ಸ್ ಕೌಂಟ್ ಕೂಡ ಕಾಣುತ್ತೆ. ಆದ್ರೆ ಅದರ ಹಿಂದೆ ಫುಲ್ ಟೀಮ್ ವರ್ಕ್ ಇರುತ್ತೆ. ಸರ್ವರ್ ಅದು ಥಿಂಕ್ ಮಾಡೋದು, ಡಿಸಿಷನ್ ತಗೊಳ್ಳೋದು, ಎಲ್ಲವೂ ಕೋಆರ್ಡಿನೇಟ್ ಮಾಡೋದು. ಡೇಟಾಬೇಸ್ ಮೆಮೊರಿ, ಇದು ಒಂದು ಆರ್ಗನೈಸ್ಡ್ ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡುತ್ತೆ. ಸ್ಟೋರೇಜ್, ಇಟ್ಸ್ ಟೈಪ್ ಆಫ್ ಅ ಲಾಕರ್. ಅದು ಫೋಟೋ, ವಿಡಿಯೋಸ್, ಡಾಕ್ಯುಮೆಂಟ್ ತರದ ದೊಡ್ಡ ಫೈಲ್ಸ್ ಅನ್ನು ಸ್ಟೋರ್ ಮಾಡುತ್ತೆ. ಒಂದು ಈಸಿ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ, ಯೂಸರ್ ಲಾಗಿನ್ ಕ್ಲಿಕ್ ಮಾಡ್ತಾನೆ,
ಸರ್ವರ್ ರಿಕ್ವೆಸ್ಟ್ ನ ರಿಸೀವ್ ಮಾಡುತ್ತೆ, ಡೇಟಾಬೇಸ್ ಡೀಟೇಲ್ಸ್ ನ ವೆರಿಫೈ ಮಾಡುತ್ತೆ, ಮತ್ತೆ ಸ್ಟೋರೇಜ್ ಫೈಲ್ಸ್ ನ ಕೊಡುತ್ತೆ. ಸೊ ಮತ್ತೆ ಸರ್ವರ್ ಎಲ್ಲವನ್ನು ಕಂಬೈನ್ ಮಾಡುತ್ತೆ. ಫೈನಲಿ ರಿಸಲ್ಟ್ ನಿನ್ನ ಸ್ಕ್ರೀನ್ ಮೇಲೆ. ಸೊ ಮಚ್ಚ, ನೆಕ್ಸ್ಟ್ ಟೈಮ್ ಯಾರಾದ್ರೂ ಸರ್ವರ್, ಡೇಟಾಬೇಸ್, ಸ್ಟೋರೇಜ್ ಅಂದ್ರೆ ಏನು ಅಂತ ಕೇಳಿದ್ರೆ ಒಂದೇ ಲೈನ್ ನಲ್ಲಿ ಹೇಳು: ಸರ್ವರ್ ಥಿಂಗ್ಸ್, ಡೇಟಾಬೇಸ್ ರಿಮೆಂಬರ್ಸ್, ಸ್ಟೋರೇಜ್ ಕೀಪ್ ದ ಫೈಲ್ಸ್. ಈ ಮೂವರು ಸೇರಿ ಆಲ್ಮೋಸ್ಟ್ ಎಲ್ಲ ಮಾಡರ್ನ್ ಆಪ್ಸ್ ಮತ್ತೆ ಅಪ್ಲಿಕೇಶನ್ ರನ್ ಆಗೋಕೆ ಒಂದು ರೀಸನ್.